ಪ್ಯೂರ್ ವಾಟರ್ ಕಾಡಿಂದ ಸಿಗುವಂಥದ್ದು. ನನ್ನ ಅವಸ್ಥೆ ನೋಡ್ಬೋದು ಹೇಗಾಗಿದೆ. ಅವಾಗಿಂದ ಕಷ್ಟ ಬೀಳ್ತಾ ಇದ್ದೀವಿ. ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತು ಫ್ರಮ್ ದ ವೈಲ್ಡ್ ಸರ್ವೈವ್. ವೆಲ್ಕಮ್ ಬ್ಯಾಕ್ ಅನದರ್ ನ್ಯೂ ವೀಡಿಯೋಗೆ. ಇವತ್ತು ನಾವು ಜೇನು ತೆಗಿಬೇಕಂದ್ರೆ ಬಂದಿದ್ದೀವಿ. ಅಜ್ಜಿ ಒಂದು ಜೇನು ನೋಡಿದಾರಂತ ಇಲ್ಲಿ ಮರದಲ್ಲಿರೋದು, ಅದನ್ನು ತೆಗೆಯೋದಕ್ಕೆ ಹೋಗ್ತಿದ್ದೀವಿ. ಫುಲ್ ವೀಡಿಯೋ ನೋಡಿ, ಎಂಜಾಯ್ ಮಾಡಿ. ಈ ಸಲ ನೋಡಿರೋ ಜೇನನ್ನೇ ತೆಗಿತಿರೋದು, ಏನು ಬೋರಿಂಗ್ ಇಲ್ಲ, ಏನಿಲ್ಲ. ಅಜ್ಜಿ ಹೆಂಗೆಲ್ಲ ಜೇನು ತೆಗಿತಾರೆ ಎಲ್ಲ ತೋರಿಸ್ತೀನಿ. ಮಳೆ ಹಾಕಿ ಬರೋದೀಗ. ಓಕೆ, ಅಜ್ಜಿ ಹೇಳ್ತಿದ್ದಾರೆ ಇದನ್ನು ತೆಗೆಯೋದಕ್ಕೂ ಮೊದಲು ನಾವು ನದಿಯಲ್ಲಿ ಸ್ವಲ್ಪ ನೀರು ಬಂದಿದೆ, ಸೊ ಅದಕ್ಕೆ ಬಳೆ ಎಲ್ಲ ಹಾಕಿ ಬರುವ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಐಟಮಲ್ಲಿ ಇಲ್ಲಿ ಇಟ್ಬಿಟ್ಟು ನಾವು ಬಳೆ ಹಾಕ್ಲಿಕ್ಕೆ ಹೋಗ್ತೀವಿ. ಫಸ್ಟು ಬಳೆ ಹಾಕೋಣ. ಇವತ್ತು ಜೇನಿನ ಜೊತೆಗೆ ಬಳೆ ಕೂಡ ಹಾಕ್ತೇವೆ. ಮೀನು ಸಿಗುತ್ತಂತನೂ ನೋಡೋಣ. ಲೆಟ್ಸ್ ಗೋ. ನೋಡಿ, ಜೇನು ಇಲ್ಲೇ ಇದೆ, ಆದರೆ ಮರದ ಒಳಗಡೆ ಇದೆ, ತೆಗಿಬೇಕಿರೋದು. ಮರ ಸ್ವಲ್ಪ ಒಳಗಡೆಯಿಂದ ತೂತು ಮಾಡಿಬಿಟ್ಟು ಹಾಗೆ ತೆಗಿಬೇಕು, ಕಷ್ಟ ಇದೆ. ಸೊ ಅದಕ್ಕೆ ಅಜ್ಜಿ ಹೇಳಿದ್ರು ಬಳೆ ಹಾಕ್ಬಿಟ್ಟು ಬರೋಣ ಅಂತ. ನೋಡೋಣ, ಇಲ್ಲೇ ಇರೋದು ನದಿ ಇರೋದು, ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಅಲ್ಲಿಗೆ ಹೋಗ್ಬಿಟ್ಟು ಬಳೆ ಎಲ್ಲ ಹಾಕ್ಬಿಟ್ಟು ಬರೋಣ. ಬಳೆ ಹಾಕ್ಬಿಟ್ಟು ಬರೋಣ. ಒಂದು ಫಸ್ಟ್ ಕೆಲಸ ಜೇನು ತೆಗಿಯೋದು. ಅದಾದಮೇಲೆ ಮತ್ತು ಜೇನೆಲ್ಲ ತೆಗೆದಾದ್ಮೇಲೆ ಮೀನೇನಾದ್ರು ಬಿದ್ದಿದೆಯಾ ಅಂತ ನೋಡಿ ಒಂದು 2 ಸಲ ಕ್ಯಾಸ್ಟಿಂಗ್ ಮಾಡಿ ಹಂಗೆ ಹೋಗೋಣ. ಎಂತಾದರೂ ಅಜ್ಜಿ ಆ ಕಡೆ ಈ ಕಡೆ ನೋಡೋದು ಬಿಡೋದಿಲ್ಲ. ಎಲ್ಲಾದ್ರೂ ಜೇನಿದೆಯಾ ಬೇರೆ ಕಡೆ ನೋಡ್ತಾ ಇರ್ತಾರೆ ಎನಿ ಟೈಮ್. ಓಹೋ, ಸ್ವಲ್ಪ ದಿನ ಇಲ್ಲೆಲ್ಲ ಫುಲ್ ನೀರಿರುತ್ತೆ, ಸ್ಟ್ರೈಟ್ ನೀರಿರುತ್ತೆ ಮೇಲೆವರೆಗೂ. ಯಾಕಂದರೆ ಮಳೆಗಾಲದಲ್ಲಿ ಹೆವಿ ನೀರು ಬರುತ್ತೆ ಇಲ್ಲಿ. ಕ್ಯಾಸ್ಟಿಂಗ್ ನೆಟ್ಟು. ಹಾಂ, ಚರಂಬೆ ಗಿಡ. ಓ ಫ್ರೆಂಡ್ಸ್, ಅದು ಸಖತ್ತಾಗಿರುತ್ತೆ. ಚರಂಬೆ ಅಂತ ಅಲ್ಲಿದೆ. ಅದು ಇನ್ನೊಂದ್ಸರಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸಲಿ ಅದರದ್ದು ಸ್ಪೆಷಲ್ ವಿಡಿಯೋನ ಅದನ್ನೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಅದಂತೂ. ಓಕೆ ಫ್ರೆಂಡ್ಸ್, ಈ ಪ್ಲೇಸಲ್ಲಿ ಸ್ವಲ್ಪ ಕ್ಯಾಸ್ಟಿಂಗ್ ಎಲ್ಲ ಮಾಡೋಣ, ಮತ್ತು ನೆಟ್ಟೆಲ್ಲ ಹಾಕೋಣ. ಇಲ್ಲೆಲ್ಲ ಹಾಕೋದು ನೆಟ್ಟು. ಹಾಂ, ಇಲ್ಲಿ ಓಕೆ, ಇಲ್ಲೆಲ್ಲ ನೆಟ್ ಹಾಕೋಣ, ಸ್ವಲ್ಪ ಕ್ಯಾಸ್ಟಿಂಗ್ ಎಲ್ಲ ಮಾಡೋಣ. ನೋಡೋಣ, ಏನಾದ್ರು ಸಿಕ್ಕಿದ್ರೆ ಖುಷಿ ಇದೆ. ಇಲ್ಲೆಲ್ಲ ಮೀನು ಸಿಗುತ್ತೆ ತುಂಬ, ಸೊ ಅದಕ್ಕೆ ಬಂದಿದ್ದೀವಿ ಹೋಪಲ್ಲಿ. ದೇವರುಗಳಿಗೆ ಎಲಡಿಕೆ ಇಡುವುದಂತೂ ನಮ್ಮ ಅಜ್ಜಿನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಸಂಸ್ಕೃತಿ ಪದ್ಧತಿ. ಕ್ಯಾಸ್ಟಿಂಗ್ ಎಲ್ಲ ತುಂಬ ಮಾಡಿದ್ವಿ, ಬಟ್ ಏನೂ ಸಿಕ್ಕಿಲ್ಲ. ಬರೀ ಇಷ್ಟೇ ಜಾಗದಲ್ಲಿ ಮಾಡಿರೋದು ಕ್ಯಾಸ್ಟಿಂಗ್, ಬೇರೆಲ್ಲೂ ಮಾಡಿಲ್ಲ. ಬಲೆ ಹಾಕಿದ್ದೀವಿ 2, ಅದರಲ್ಲಿ ಮೀನು ಸಿಕ್ಕಿರೇ ಆಯಿತು. ಇಲ್ಲಾಂದರೆ ಅದ್ರ ಮಧ್ಯದಲ್ಲಿ ನಂದೊಂದು ಬ್ರಾಸ್ಲೆಟ್ ಹೋಯಿತು ನೀರಲ್ಲಿ ಬಲೆ ಕ್ಯಾಸ್ಟಿಂಗ್ ಮಾಡುವಾಗ. ಇವಾಗ ಜೇನು ತೆಗೆಯೋಕೆ ಹೋಗೋಣ. ಲೆಟ್ಸ್ ಗೋ.
ಓಕೆ, ಇದಕ್ಕೆ ನೋಡಿ ಚರ್ಮೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೇನೆ ನಾನು, ಇವಾಗ ಆಗಲ್ಲ. ನೋಡ್ತಾ ಇದ್ದಾರೆ ಅಜ್ಜಿ ಎಲ್ಲೆಲ್ಲ ಇದೆಯಾ ಅಂತ. ನೋಡ್ಬೋದು ಅಲ್ಲಿ ನಂಬಾಳೆ ಇದೆ, ಕಾಣಿಸ್ತಿದೆಯಾ ಗೊತ್ತಿಲ್ಲ, ಇಲ್ಲಿಂದ ಕಾಣಿಸಿದೆ. ಇಲ್ಲಿ ನೋಡಿ, ಅಲ್ಲಿದೆ ನೋಡಿ. ಇದಕ್ಕೆ ಚಾರ್ಮೆ ಅಂತ ಹೇಳ್ತಾರೆ. ಅಜ್ಜಿ ಇರಲಿ ಅಜ್ಜಿ ಇವಾಗ. ಬಳೆ ಅಲ್ಲಿ ಹಾಕಿದ್ದೀವಿ, ಮತ್ತೊಂದು ಬಳೆ ಆ ಕಡೆ ಇದೆ. ಫಸ್ಟ್ ಇವಾಗ ಜೇನು ತೆಗಿಯೋಕೆ ಹೋಗೋಣ. ಹಾಂ, ನಮ್ಮ ಮೈನ್ ಫೋಕಸ್ ಇವತ್ತು ಜೇನು ತೆಗಿಯೋದು. ಎಂತ ಅಜ್ಜಿ, ಎಂತಂತ ಇಲ್ಲಿ ಕ್ಯಾಂಪ್ ಮಾಡು ಅಂತನಾ? ಇಲ್ಲಿ ಕ್ಯಾಂಪ್ ಮಾಡಿದ್ರೆ ಇಲ್ಲಿ ಹಂದಿಗಳೆಲ್ಲ ಬರ್ತದೆ ಅಜ್ಜಿ, ಇಲ್ಲಿ ಕಡಿಮೆನಾ? ಹಾಗಾದರೆ ಇನ್ನೊಂದ್ಸಲಿ ನೋಡುವ. ಓಹೋ ನೋಡಿ, ಹಾಂ, ಕಾಡಲ್ಲಿ ಏನೇನಿದೆ ಗೊತ್ತಾ? ಅದೇ ಥರ ಕಾಳಿಗೆ ಏನಾದ್ರು ಹತ್ಕೊಳ್ಳುತ್ತೆ ಅಂಥದ್ದು ಇದೆ. ಜಿಗಣೆ ನನಗೆ ದಾರಿ ಅಂತೂ ಕಾಣಿಸ್ತಿಲ್ಲ, ಹೆಂಗೆ ಬೇಕೋ ಹಂಗೆ ಹೋಗ್ತಾ ಇದ್ದೇನೆ ಸ್ಟ್ರೈಟ್. ಹಾಂ 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 ಹಾಂ, ಹೌದಾ? ಸರಿ, ಹಾಗಾದರೆ ಇನ್ನೊಂದ್ಸಲಿ ಈ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡುವ. ಓಕೆ, ನಾವು ಹತ್ರ ಬಂದ್ವಿ. ನಾನಂತೂ ರೋಡ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ರೋಡು, ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೇನೆ. ಓ, ಗೊತ್ತಾ ನೋಡಿ, ಇದರಲ್ಲೇ ಇರುತ್ತೆ ಬಟ್ ಈ ವರ್ಷ ಇಲ್ಲ. ಓಕೆ, ಜೈನ್ ಹತ್ರ ಬಂದ್ವಿ. ನನಗಂತೂ ಕೆ ಜಿ ಇದು ನೋಡ್ಕೊಳಕ್ಕಾಗ್ತಾಯಿಲ್ಲ. ಬಳೆ ಕ್ಯಾಸ್ಟಿಂಗ್ ನೆಟ್ಟು ಅದನ್ನು ಇಲ್ಲಿ ಇಡೋಣ, ಅಲ್ಲಿ ಇರಲಿ. ಅದು ನಮ್ಮದು ಏನಿದ್ರು ಇವಾಗ ಅದು ಆವಾಗಲೇ ಕ್ಯಾನ್ ಇಟ್ಟಿದ್ವಿ, ಜೇನು ತೆಗಿಬೇಕು ಅಷ್ಟೇ. ನೋಡಿ ಹೆಂಗೆ ಹೋಗ್ತಾಯಿದೆ. ಆವತ್ತೊಂದ್ಸಲ ಬಂದಿದ್ವಿ ಬಟ್ ಅದು ತೆಗಿಯೋಕ್ಕಾಗಲಿಲ್ಲ, ಕಷ್ಟ ಆಯಿತು ಅಂತ ಬಿಟ್ಟಿದ್ವಿ. ಈ ಸಲ ತೆಗಿಯೋಣ. ಮರ ನೋಡಿ ಎಷ್ಟು ದೊಡ್ಡದು. ಪ್ಯೂರ್ ವಾಟರ್, ಹಾಂ, ಕಾಡಿಂದ ಸಿಗುವಂಥದ್ದು. ನೆಕ್ಸ್ಟು ಜೇನು ತೆಗಿಯೋಣ. ತುಂಬ ಕೆಲಸ ಇದೆ, ಅದು ಮರದ ಒಳಗಡೆ ಇದೆ, ಸ್ವಲ್ಪ ಓಪನ್ ಮಾಡಬೇಕಾಗುತ್ತೆ ಮರದ ಒಳಗಡೆಯಿಂದ, ಹಿಂಗೆ ತೆಗಿಯೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಅವಸ್ಥೆ, ನೋಡ್ಬೋದು ಹೇಗಾಗಿದೆ. ಅವಾಗಿಂದ ಕಷ್ಟ ಬೀಳ್ತಾ ಇದ್ದೀವಿ, ಅದು ಎದ್ದೋಗ್ತಾ ಇಲ್ಲ. ಸ್ವಲ್ಪ ತೆಗಿಯೋಕ್ಕೆ ನೋಡ್ತಿದ್ದೆ ಅಲ್ಲಿಂದ ತೂತು ಮಾಡೋದಕ್ಕೆ, ಆದರೆ ಅದು ಓಪನ್ ಆಗ್ತಾಯಿಲ್ಲ. ಅಲ್ಲಿಂದ ಎದ್ದೋಗ್ತಾನೂ ಇಲ್ಲ ನೊಣಗಳು, ಅಲ್ಲೇ ಇದೆ, ಕಚ್ಚಕ್ಕೆ ಬರ್ತಾಯಿದೆ. ಏನು ಮಾಡೋಣ? ಕೆಳಗಡೆ ನೋಡಿ ಹೆಂಗೆ ಮಾಡಿದ್ದೀನಿ ಫುಲ್ಲು. ಅಲ್ಲಿಂದ ಕೆಳಗಡೆಯಿಂದಾಗಿ ಕೈ ಹಾಕಿ ತೆಗಿಬೋದು ಅಂತ ನೋಡಿದೆ, ಅದು ಆಗಲಿಲ್ಲ. ಆ ಕಡೆ ಬೇರಿದೆ ಒಳಗಡೆ. ಒಂದು ಸ್ವಲ್ಪ ಟ್ರೈ ಮಾಡ್ತೀವಿ, ನೋಡೋಣ. ನೊಣ ಸ್ವಲ್ಪ ಎದ್ದು ಹೋದರೆ ಚೆನ್ನಾಗಿರ್ತದೆ, ನೊಣ ಎದ್ದು ಹೋಗ್ಬೇಕಷ್ಟೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಕಷ್ಟ ಬಿದ್ದು ಇಲ್ಲಿ ಒಂದೇ ಒಂದು ತೂತು ಮಾಡಿದೆ,
ಅದರ ಅರ್ಥ ಸಕ್ಸಸ್ಫುಲಿ ತೆಗಿಬೋದು ಅಂತ. ಇದೆಲ್ಲ ಕಷ್ಟಪಟ್ಟು ಕಾಡಿದ್ವಿ, ಅದಾಗಲಿಲ್ಲ. ಬಟ್ ಅದು ಫರ್ಕ್ ಆಯಿತು. ಹೋಗೋದ್ರಲ್ಲಿದ್ವಿ ಜಸ್ಟ್ ಇವಾಗ. ಆದರೆ ದೇವರು ಹೇಳ್ತಾರಲ್ಲ ಒಂದೊಂದ್ಸಲಿ ಆಗುತ್ತೆ, ಮಾಡು ಮಾಡು. ಅದಕ್ಕೆ ಒಂದು ಲಾಸ್ಟ್ ಟ್ರೈ ಮಾಡಲಿಕ್ಕೆ ಹೋದೆ. ಇನ್ನೊಂದು ಆಯಿತು, ಮಾಡೋಣ, ತೆಗೆಯೋಣ, ತೋರಿಸ್ತೀನಿ. ಮತ್ತೊಂದು, ಇದು ಅವಾಗಿಂದ ತುಂಬ ಕಚ್ಚಕ್ಕೆ ಬರ್ತಿರೋದು ಯಾವ ವಿಷಯಕ್ಕಂದರೆ, ಇದು ಕರಿ ತೊಡುವೆ ಅಂತ ಹೇಳ್ತಾರೆ. ಇದರಲ್ಲಿ 2 ಥರ ಇರುತ್ತೆ, ಬಿಳಿ ತೊಡುವೆ, ಕರಿ ತೊಡುವೆ ಅಂತ. ಇದರಲ್ಲಿ ಬಿಳಿ ತೊಡುವೆ ಅಷ್ಟೊಂದು ಅಗ್ರೆಸಿವ್ ಇರೋಲ್ಲ. ಇದು ಕರಿ ತೊಡುವೆ ಆದ ಕಾರಣ ಸ್ವಲ್ಪ ಅಗ್ರೆಸಿವ್ ಜಾಸ್ತಿ. ಸೊ ಅದಕ್ಕೆ ಕಚ್ಚಕ್ಕೆ ಬರ್ತಿರೋದು. ಅಲ್ಲಿ ನೋಡಿದ್ರೆ ಕಾಣಿಸ್ತದೆ, ಅಲ್ಲಿ ಹೆಂಗೆ ಬಂದು ನಿಂತ್ಕೊಂಡಿದೆ ಅಂದರೆ ಹತ್ರ ಬಂದಿರ ಕಚ್ತೀನಿ ಅಂತ. ತುಂಬ ಕಷ್ಟ ಇದೆ ಬ್ರೋ. ನಾನು ಈ ಥರ ಮರದೊಳಗಡೆಯಿಂದ ತೆಗಿತಿರೋದಿದೆ ಫಸ್ಟ್ ಟೈಮು. ಪ್ರತಿ ಸಲ ನಾವು ಮಣ್ಣೊಳಗಡೆಯಿಂದ ತೆಗಿತಿದ್ವಿ, ಹುತ್ತದಿಂದ ತೆಗಿತಿದ್ವಿ. ಬಟ್ ಈ ಸಲ ಮರದಿಂದ ಟ್ರೈ ಮಾಡ್ತಿರೋದು. ಬೇರೆಲ್ಲೂ ಕಾಡಲ್ಲಿ ಇಲ್ಲ. ತುಂಬ ಹುಡುಕಿದ್ರು ಅಜ್ಜಿ, ನಾನು ಹುಡುಕಿದೆ, ನೆನ್ನೆನೂ ಹೋಗಿದ್ವಿ ಎಲ್ಲ ಕಡೆ. ಬಟ್ ಇದೊಂದು ಅವತ್ತೇ ನೋಡಿತಿದ್ವಿ. ಅವತ್ತು ತೆಗಿಯೋಕ್ಕೆ ಬಂದ್ವಿ, ಅಲ್ಲಿ ಏನೂ ಇರಲಿಲ್ಲ. ಬಟ್ ಅದಕ್ಕೆ ಅಂತ ಹೋಗಿದ್ವಿ. ಇವತ್ತು ತೆಗಿಬೇಕು ಅಂತ ಬೆಳಗ್ಗೆನೇ ಅಜ್ಜಿನ ಎದ್ದೇಳಿಸ್ಬಿಟ್ಟು ಕರ್ಕೊಂಬಂದೆ. ಇಷ್ಟು ಮಾಡಿದ್ದೀವಿ, ತೆಗಿಯೋಣ. ಏನೇ ಆದರೂ ಬಿಡಲ್ಲ ಇವತ್ತು, ನಿಮಗೆ ತೋರಿಸ್ತೀನಿ. ಕಸದಂತ ಸಾರ ಮಾಡಬಾರ್ದುಂಟಲ್ಲ. ನಾನು ತೆಗಿತಿರೋದಲ್ಲ, ಅಜ್ಜಿ ತೆಗಿತಿರೋದು. ಅಜ್ಜಿಗೆ ಹಚ್ಚಿ ನಂಗೆ ನೋಡಿದ್ವಿ. ಖಾರ ಮಾಡ ಬರುದು ನಾನು ತೆಗಿತಿರೋದು, ಅಲ್ಲ ತೆಗಿ. ಖಾರ ಮಾಡ ಕಷ್ಟದುಂಟು. ಮೆಟ್ದೇನೆ ನಿಧಾನಕ್ಕೆ ಮೆಟ್ಟು. ಸಾಕಾದ ಕಷ್ಟ ಇದೆ ಮಾತ್ರ ಅಜ್ಜಿಗೆ. ಆದರೂ ಅಜ್ಜಿ ಕಷ್ಟಪಟ್ಟು ತೆಗಿತಿದ್ದಾರೆ. ನಂಗೆ ಕಚ್ಚಿಲ್ಲ ಅಂದರೆ ಸಾಕು. ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ನಾನು ಸ್ವಲ್ಪ ತೆಗಿಬೋಯ್ತು ಅವಾಗೆಲ್ಲ. ಇನ್ನೂ ಕಚ್ಚಬೋದಾ ಕಡಿದ್ರೆ? ಇದು ನೋಡು, ಎಲ್ಲ ಕುಡಿದು ಖಾಲಿ ಮಾಡಿ ಹಾಕಿದೆ ಫುಲ್ಲು ಇದ್ದಿದ್ದನ್ನು. ನನ್ನ ಕಾಲು ಮೇಲೆ ಒಂದು ಕೂತಿದೆ, 2 ಉಂಟು ಕಾಲು ಮೇಲೆ. ಆಗ್ತದೆ ಈಗ ತೆಗಿಲಿಕ್ಕೆ?
ಹೊತ್ತಿಗೆ ಕಾಲು ಬಿಟ್ಟು ಒಮ್ಮೆ ಎತ್ತು ಬೇಡ, ನನ್ನ ಬ್ಯಾಲೆನ್ಸನ್ನು ನಿಂತ್ಕೊಳ್ಳೋದಿದೆ. ಹಾಂ ಸರಿ. ಕತ್ತಲಿಗಿಲ್ಲಲ್ಲ ಹಾಗೆ, ಅದರ ಮೇಲೆ ಕೈ ಇಟ್ಟರೆ ಹಾಕಬಹುದು ಅಲ್ಲ. ನೀನು ಇದರಲ್ಲಿ ಪಾಪ ಅಜ್ಜಿ ರಜ್ಜಿ ಬಾಬಾ ಅಜ್ಜಿ ತಾರ ಮರಗಚ್ಚು ಉಂಟು. ಎಡಗೈಲಿ ಹಿಡ್ಕ. ಹಾಂ ಬಿಡು ಬಿಡು. ಕಚ್ಚಿತು ಫ್ರೆಂಡ್ಸ್. ಬರಲಿ ನಿನ್ನ ಕೈ. ಎರಡು ಕೈಲಿ ಹಿಡ್ಕ ಮಾರಯ್ಯ. ಕಚ್ಚುತ್ತದೆ ಇಲ್ಲ. ಹಾಂ ಬಿಡು. ಇಲ್ಲ ಅಂತ ಕಚ್ಚೆ ಆಯ್ತು ಕೈಗೆ, ಒಂದು ಚುಚ್ಚಿ ಆಯ್ತು ಒಂದು. ತುಂಬ ಉಂಟು ಓದು. ನೀರು ಇದೆಲ್ಲ ಬೇಡ, ನಮಗೆ ಇದು ಭಯ ಆಗ್ತದೆ. ಮತ್ತೆ ನಾನು ಇಲ್ಲೇ ನಿಂತ್ಕೊಳ್ಳೋದು. ಹಾಂ ಓಕೆ. ಕಣ್ಣತ್ರ ಬಂತು, ಕಣ್ಣತ್ರ ಬಂತು, ಕಣ್ಣತ್ರ ಬರಬೇಡಿ ಮಾರ್ರೆ. ಎಷ್ಟು ಕಷ್ಟ ಉಂಟು. ಒಂದೇರಿ ಅಂದರೆ ಒಂದೇರಿದು ಕಡೆ ಪೂರ್ತಿ ಆದ್ರೆ ಸಾಕು. ಒಂದೇರಿದು ಕಡೆ ಇನ್ನೂ ಪೂರ್ತಿ ಆಗಲಿಲ್ವಾ? ಜಾಯಿಂಟ್ ಮಾಡಿದ್ದಾರೆ. ಹಾಂ ಸರಿ, ಜಾಯಿಂಟ್ ಮಾಡಿದಂತ. ಹಾಂ ಇದೆಲ್ಲ ಪೂರ್ವ ದಿನ ಸಿಕ್ಕಿದ್ದೀರ. ಇದೇನೊಳಗೆ ಅಂತ ಅಂತ ಡೈರೆಕ್ಟ್ ಜೇನು ಸಿಕ್ಕಿದ್ರೆ ಹಾಕ್ಬೋದಲ್ಲ ಇದಕ್ಕೆ. ಹಾಂ
ನೋಡ್ಬೋದು ಇಲ್ಲಿ ಇಲ್ಲಿ ಜೇನುಹುಳಗಳೆಲ್ಲ ಇಲ್ಲಿ ಕೂತಿದೆ. ಹೊರಗಡೆ ಕೈ ಹಾಕಿ ತೆಗಿತಿದ್ದಾರೆ ಅಜ್ಜಿ. ಓ ಖಚಿತ. ನಿಮಗೆ ತೋರ್ಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ವಿ ಅಂದರೆ ಇವೆಲ್ಲ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿ. ಬರ್ಲ್ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ. ಏನಲ್ಲ ಇಟ್ಕೊಂಡ್ರೆ ಬೇನಪ್ಪ ಎಂತ ಬೇನಪ್ಪ ಅಜ್ಜಿ ಸರ್ರೆ ಕಷ್ಟ ಇಲ್ಲ. ನನಗೂ ಕಷ್ಟ ಕೈಗೆ, ಇನ್ನು ಮೂಗಿಗೆ ಕಷ್ಟ. ಇನ್ನು ಹೈಟ್ ಆಗ್ಬೋದಿತ್ತಾ? ಇನ್ನು ಮೇಲೆ ಮಾಡಬೇಕಿತ್ತಲ್ಲ. ಅಂತ ನಾನು ಹೇಳಿದೆ ಸ್ವಲ್ಪ ಮೇಲಕ್ಕೆ ಮಾಡಬೇಕು ಅಂತ. ಯಾರಿಗೆ ಗೊತ್ತು ಮೇಲೆ ಅಂತ. ನೋಡಿ ಫ್ರೆಶ್ ಜೇನುತುಪ್ಪ. ಸುಳ್ಯ ಸರಣಿಗಳು ಯಾರು ನೋಡ್ತಾ ಇದ್ರೆ ಬೇಕಾಗಿದ್ದರೆ ಬುಕ್ ಮಾಡಿ, ಕಮೆಂಟ್ ಮಾಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತೇನೆ. ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಜಾಯಿಂಟ್ ಮಾಡಿದ್ರೆ 3 ಸೆಟ್ ಆಗಿದೆ. ಜಾಗ ಇಲ್ಲಲ್ಲ, ಜಾಗ ಇಲ್ಲದೇನಾಗಿಲ್ಲ. ಸುಮಾರು 2-3 ವರ್ಷ ಆಗಿರ್ಬೋದು. ಅಟ್ಟಿಡ್ಕ ನೋಡಿದ್ರೆ ನೋಡಿದ್ರೆ ಆಗಬೇಕು. ಎಂತ ಮಾಡಿದೆ ಗೊತ್ತುಂಟ, ಆಚಂದ ಈಚಂದ ಇದು ಅರಕ್ಕ ಹಾಕಿ ಕಟ್ಟಿದೆ. ಏನು ಜಾಯಿಂಟ್ ಮಾಡಿ ಎಲ್ಲ ಒಟ್ಟಿಗೆ ತೆಗೆದು ಇದು ಸಿಕ್ಕಬೇಕಲ್ಲ, ಕೈಗೆ ಸಿಕ್ಕಬೇಕಲ್ಲ. ಅಷ್ಟು ಹೈಟಲ್ಲಿ ಉಂಟಾ? ಮತ್ತೆ ಮತ್ತೆ ಇಲ್ಲಿ ಕೊಟ್ಟಿತ್ತು.
ಹಾಕಿ ಒಮ್ಮೆ ಬಾ ಕೈ ಹಾಕಿ ನೋಡು. ಬೇಡ 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 ನನ್ನ ಕೈ ನನ್ನ ಕೈಗೆ ಆಲ್ರೆಡಿ ಕಚ್ಚಿದೆ. ಕಚ್ಚಿದೆ. ಇನ್ನು ಮೇಲೆ ತೆಗಿಬೇಕಾಗ್ಬೋದಾ? ಆ ಕಡೆ ಸೈಡಿಂದ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಕಡೆ ಸೈಡಿಂದ ಅಲ್ಲೇ ಗ್ಯಾಪ್ ಉಂಟು. ಆ ಕಡೆ ಹೈಟ್ ಸಾಕಾಗುದಿಲ್ಲ, ಸ್ವಲ್ಪ ಹೈಟ್ ಮಾಡ್ಬೇಕು ಇದನ್ನು. ಇನ್ನು ಹೈಟ್ ಮಾಡಬೇಕಾಗುದಿಲ್ಲ ಅಂತ. ಏನು ಅರ್ಧ ಕೆಳಗೆ ಬಿದ್ದು ಹೋಗಿರ್ಬೋದಲ್ಲ. ಎಷ್ಟು ಸಿಕ್ಕಿದ್ದು ಬಂದು, ಎಷ್ಟು ಕಷ್ಟಪಟ್ಟು ಸಿಕ್ಕಿದಲ್ಲ. ಎಷ್ಟು ಕಷ್ಟಪಟ್ಟು ಸಿಕ್ಕಿದ್ದಕ್ಕೆ ಸಾಕು. ನನಗೆ ಬೇರೆ ಎಂತ ಬೇಕುತ್ತಿಲ್ಲ. ಇದೆಯಾ ಬರ್ತಾಗಿದೆ ಏನು ಕಪ್ಪಾಗಿದೆ. ಗಂಟೆ ಕಲ್ಲಿಗೆ ಇದು ಕಾಂಕ್ರೀಟ್ ಇದ್ದಾಗೆ ಆಗಿದೆ. ತುಂಬ ಕಂಪೇರ್ ಮಾಡಿ. ಸರಿ 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 ಸರಿ. ನನ್ನ ಕಾಲು ಕೂಡ ನೋವಾಗ್ತದೆ. ಈಗ ಸ್ವಲ್ಪ ಕಾಲು ಚೇಂಜ್ ಮಾಡಲಿಕ್ಕೆ ನೋಡಿ. ಇದು ಕಲ್ತಿದೆ ಕೈಗೆ. ಹಾಂ ನೋಡ ತೆಗಿಬೇಕಾ ಸ್ವಲ್ಪ ಅಲ್ಲಿಂದ? ಸಣ್ಣ ಕತ್ತಿ ಕೊಡ್ತೀಯ? ಸಣ್ಣ ಕತ್ತಿ, ಸಣ್ಣ ಕತ್ತಿಯಲ್ಲಿ ಮಾಡಿ. ಮಾಡ್ತೀನಿ. ಹಾಂ ನೋಡಿ, ಈ ಥರ ಇರ್ತದೆ ಗೇಣು. ತೆಗೆಯೋದು ಕಷ್ಟ.
ಹಾಂ ನನ್ನ ಮೂಗಿಗೊಂದು ಕಚ್ಚಿದೆ ಇಲ್ಲಿ ಅಂತ ಇದೆಯಾ? ಓಕೆ, ಇನ್ನು ಭಯ ಇಲ್ಲ, ಇನ್ನು ಕಚ್ಚಲ್ಲ, ಇನ್ನು ಅಷ್ಟು ಕಚ್ಚಲ್ಲ, ಇನ್ನೆಂಥ ಭಯ ಇಲ್ಲ ಅಷ್ಟು. ಜೇನು ತೆಗಿಯುವಾಗ ಅಷ್ಟೇ, ಅಲ್ಲಿವರೆಗೂ ಮಾತ್ರ ಕಚ್ಚೋದು, ಅದಾದ್ಮೇಲೆ ಕಚ್ಚಲ್ಲ. ಕೂದಲು ಮತ್ತು ಹಂಗಿದೆ ಇವಾಗ ಕಣ್ಣಿಗೆಲ್ಲ ಬೀಳ್ತಿದೆ. ನಾನು ಇಷ್ಟು ವರ್ಷ ಒಂದು 1ನೇ ಕ್ಲಾಸಿಂದ ನಾನು ಅಜ್ಜಿ ಜೊತೆ ಕಾಡಿಗೆ ಹೋಗ್ತಿದ್ದೀನಿ. ಬಟ್ ಇದುವರೆಗೂ ನನಗೆ ಹಂಗೆ ಕೈ ಹಾಕ್ಬಿಟ್ಟು ತೆಗಿಯೋಕ್ಕೆ ಭಯ ಆಗೋದೇ ಇಲ್ಲ. ಹೊರಗಡೆ ಇದ್ದರೆ ಬೇಕಾದ್ರೆ ತೆಗಿತೀನಿ, ಆ ಥರ ಒಳಗಡೆ ಕೈ ಹಾಕಿ ತೆಗಿಯೋಕ್ಕಾಗಲ್ಲ. ಒಂದ್ಸಲಿ ಕಚ್ಚಿಸ್ಕೊಂಡೆ ಜೀವ ಹೋದಂಗೆ ಆಗುತ್ತೆ. ಹತ್ತಿ ಬಿತ್ತು ಆಮೇಲೆ ತರಲ ಹೋಗಿ ಓಕೆ. ಮಳೆನೂ ಬರೋ ಥರ ಆಯಿತು. ಇದಾದಮೇಲೆ ಇಲ್ಲಿ ಬಳೆ ಹಾಕಿದ್ದೀವಿ, ಅದನ್ನು ತೆಗಿಬೇಕು. ಫಸ್ಟ್ ಈ ಕೆಲಸ ಆಗಲಿ, ಇದು ಇಂಪಾರ್ಟೆಂಟ್ ಕೆಲಸ, ಮೇನ್ ಕೆಲಸ ಇದು. ಬರ್ತಿಲ್ಲ ಅಜ್ಜಿ? ಇಲ್ಲಿ ಅಲ್ಲ ಆಗೋದಿಲ್ಲ, ನಿನ್ನ ಕೈ ಎತ್ತ ನೋಡಿ, ಭಯ ಆಗ್ತದೆ. ಏನಾಗೋದಿಲ್ಲ. ಹಾಂ, ಕಚ್ಚಿದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ. ಇದು ಇದಾಗ್ತದೆ, ಜಾಗ್ರತೆ. ಮಧ್ಯದಲ್ಲಿ ಉಂಟು ಆಯ್ತಾ? ಕಚ್ಚುದಿಲ್ಲಲ್ಲ? ಕಚ್ಚಿದ್ರೆ ಅಂತ ಕೈ ಮಾಡೋದು? ಎತ್ತುದಿಲ್ಲ ಅಲ್ಲಿ ಅದರಲ್ಲಿ. ಕಚ್ಚಿದ್ರೆ ಅಂತ ಮಾಡೋದು? ಉಗುರಲ್ಲಿ ಬಲ ಮಾಡಿ ಗಟ್ಟಿ ಮಾಡಿ ಹೋಗು, ಈಗ ಹೋಗು. ಎಲ್ಲಿ ಉಂಟು ನೋಡಿ, ಇಲ್ಲಿ ಮೆತ್ತನ್ ಸಿಗ್ತದೆ ಮಧ್ಯದಲ್ಲಿ. ಓಹೋ, ನೊಣಕ್ಕೆ ಕೈ ಎಲ್ಲಿ ಇಲ್ಲಲ್ಲ? ಅದು ನೊಣಕ್ಕೆ ಕೈ ಹಾಕ್ತಿದ್ದೇನೆ. ಈಚೆ ಸೈಡು, ಏಕೆ? ಈಚೆ ಸೈಡು, ಅಂತ ಆಚೆ ಸೈಡಿಗೆ? ಅದೇ ಈಚೆ ಸೈಡು, ಈಚೆ ಸೈಡು, ಎದುರು ಸೈಡು. ಈ ಸೈಡಲ್ಲ? ಹಾಂ, ನೊಣ ಉಂಟಲ್ಲಿ? ಈಚೆ ಇದೆ, ನೊಣ ಉಂಟು ಸ್ವಲ್ಪ ಮುಂದೆ ನಡು ಮಧ್ಯದಲ್ಲಿ ಉಂಟು ಆಯ್ತಾ? ಎಲ್ಲೆಲ್ಲ ಕಾಯಿ. ಇಲ್ಲ, ಇದು ನೊಣ. ನೊಣ ಅಜ್ಜಿ, ನೋಡಿದ್ರೆ ನೊಣ. ನೊಣ ಅದು. ನೊಣ ಎಲ್ಲ ತೆಗಿಯಲಿಲ್ಲ ಅದನ್ನು. ಇಲ್ಲಿ ಈ ಕಡೆ ಇಲ್ಲಲ್ಲ ಮೇಲೆ ನನಗೆ ಸಿಕ್ತಿಲ್ಲ ಫ್ರೆಂಡ್ಸ್, ಭಯ ಆಗ್ತಿದೆ. ಸಿಕ್ಕಿದ? ಎಲ್ಲಿ ಉಂಟು? ಈ ಬದಿಯಲ್ಲಿ ಇರುದಾ? ಇಲ್ಲಿ ನಡುವಲ್ಲಿ. ಎಲ್ಲಿ ನಡುವಲ್ಲಿ? ಮೇಲೆ ಆ ಕಡೆ ಬೇರೆ ಎಲ್ಲೂ ಇಲ್ಲ? ಬಿಡು ನೋಡು, ಟ್ರೈ ಮಾಡಿ ನಾವು. ನಡು ಮಧ್ಯದಲ್ಲಿ ಈಗ ಕೈ ಸರ್ತ ಇದು ಹೋಗು, ಇದು ಸರ್ತ ಮೇಲೆ. ಆಚೆಗೆ ಸೈಡ್ ಕೈ ಹಾಕ್ಬೇಡ. ಅವು ಕೈ ಮೇಲೆ ಬಿತ್ತು ನೋಡು, ಕಚ್ಚಿರೋದಿಲ್ಲ. ನನ್ನ ಕೈ ಮೇಲೆ ನೊಣ ಬಿದ್ದರೆ ಹೆದರಿಗೆ ಹಾಕ್ಬೋದಾ? ಮಧ್ಯ
ಮಧ್ಯಕ್ಕೆ ಈಗ ಮಧ್ಯಕ್ಕೆ ನೋಡು. ಮಾಡು, ಟ್ರೈ ಮಾಡು. ಫಸ್ಟ್ ಟೈಮ್ ಅಲ್ಲ ಭಯ. ಅದು ಬೇರೆ ಇಲ್ಲಿಗ ಮುಸುಂಡಿಗೆ ಹತ್ತಿರ ಉಂಟು, ಅದು ತೆಗೆಯೋದು ಅದೇನಾಗಲ್ಲ. ಅದು ಬಂದು ಅಮರ್ಸಿದ್ರೆ ಎಲ್ಲರೂ ನನ್ನ ಮುಸುಂಡಿಗೆ ತಾಗಿ ಹೋಗ. ಇನ್ನೇನು ಮಾಡೋದು? ಅಲ್ಲ ಮುಟ್ಟಿದ ನನ್ನ ಮುಸುಂಡಲ್ಲಿ ಏನಕ್ಕೆ ಸಿಕ್ಕಿದ ಮೇಲೆ ಏನು ಮಾಡೋದಿಲ್ಲ. ನಡು ಮಧ್ಯಕ್ಕೆ ಕೈ ಹಾಕು, ಮಧ್ಯಕ್ಕೆ ನೊಣಗಳ ಎಲ್ಲ ಬಿಟ್ಟು ಸಿಕ್ಕಿತಾ ಬೆರಳು ಹೋದ್ರೆ ಬಂದು ತೆಗಿ ಅಂಗೈ ಬಿಟ್ಟು. ನನ್ನ ಕೈ ಮೇಲೆ ನಾನು ಇಲ್ಲ ಏನಾಗಲ್ಲ, ಇದು ಎದುರು ಯಾಕಂತ ಇಲ್ಲ. ಮೆಲ್ಲ ಮೆಲ್ಲ ಮೆಲ್ಲ. ಓ ಅವಸರ ಮಾಡ್ಕೊಂಡದ್ದು ಅಲ್ಲ, ಅಲ್ಲಿಗೆ ಒತ್ತಿ ಹೋಯ್ತು ಅಂತ ಅದಕ್ಕೆ. ಓ ಕೈ ಹೋಯ್ತು. ಕುಚ್ಚಿತ್ತು ಫ್ರೆಂಡ್ಸ್. ಸಿಗ್ತದ ಈಗ ಇದು ಆಗ್ತದೆ ಈಗ ಅಳತೆ ಸಿಕ್ಕಿತು. ಅದರಲ್ಲಿ ಎಲ್ಲ ನೊಣ ಉಂಟು ಜಿ. ಮಧ್ಯೆ ಮಧ್ಯೆ ಬರಂಬಿ ತೆಗೆಯುವಾಗ ಸಿಗುದಿಲ್ಲ. ಬಿಡು, ಇರ್ಲಿ ಬಿಡು. ಸ್ವಲ್ಪ ಎಷ್ಟು ಕಷ್ಟ ಬಂದು ಕಟ್ಟಿದಾರಲ್ಲ. ಜೈ ಶ್ರೀರಾಮ್. ಇಲ್ಲ ಆ ಕಡೆ ನೊಣ ಇರುವುದು ಕಡೆ ಇರಿ ಅಂತ ಸ್ವಲ್ಪ ಮಧ್ಯದಲ್ಲಿ. ಇಲ್ಲ ಅಷ್ಟೇ ಮುಗೀತು. ಅಷ್ಟೇದಾ ಮುಗೀತು ಅಷ್ಟೇ. ಸರಿಯಾಗಿ ಒಂದು ಕಚ್ಚಿತು. ಜೈ ಶ್ರೀರಾಮ್. ನೋಡಿ ಇದು ಎಲ್ಲ ಹುಳ ಇದೆ, ಇದು ಜೇನು. ಅರ್ಧ ಜೇನು ಸಿಕ್ಕಿ, ಅರ್ಧ ಬಾಟ್ಲು ಸಿಕ್ಕಿತು. ನನ್ನ ಕೈ ಹೋಯ್ತು. ಸರಿಯಾಗಿ ಕಚ್ಚಿತು. ಇಲ್ಲಿಗೊಂದು, ಈ ಬೆರಳಿಗೊಂದು, ನನ್ನ ಮೂಗಿಗೊಂದು. ಇಲ್ಲಿ ಅಜ್ಜಿದ ಕೈ ಅಂತ ಕೇಳೋದೇ ಬೇಡ, ಅಜ್ಜಿಗಂತೂ ಬೇಕಾಬಿಟ್ಟು ಕಚ್ಚಿದೆ. ಅದು ಲೈಟ್ ಕೊಡ ಜೊಮ್ಮೆ ಕೊಡು. ಅಲ್ಲೆಲ್ಲ ಉಂಟು ನೋಡಲ್ಲಿ. ಇಲ್ಲ ಬ್ಯಾಗಲ್ಲಿ, ಬ್ಯಾಗ್ ಇಲ್ಲಿ ಉಂಟು, ಇಲ್ಲಿ ಉಂಟು. ಇರು ಫ್ರೆಂಡ್ಸ್, ನಿಮಗೆ ಒಮ್ಮೆ ತೋರಿಸ್ತೇನೆ ಒಳಗೆ ಹೇಗೆ ಉಂಟು ಅಂತ ನೋಡುವ ನಾವು ಸಹ. ಅಷ್ಟು ನೀವು ನೋಡಿ, ಮತ್ತೆ ನಾವು ನೋಡ್ತೇವೆ. ಇದರಲ್ಲಿ ಹೋಗುವುದಿಲ್ಲ, ಇದನ್ನು ತೆಗೆದೇ ಹಾಕಬೇಕು. ಓಕೆ ಫ್ರೆಂಡ್ಸ್, ನೋಡಿ ಮೇಲ್ಗಡೆ ಯಾವ ಥರ ಕಟ್ಟಿದೆ. ಕೆಳಗಡೆ ಆ ಕಡೆ ತಗೊಂಡು ಹೋಗ್ಬೋದು ಅನಿಸುತ್ತೆ. ನೋಡಿ ಅದ್ರದ್ದು ಗೂಡು ಹೆಂಗಿದೆ ಅಂತ. ಖಾಲಿಯಾಗಿದೆ ಜೇನೆಲ್ಲ. ಓಕೆ, ಫ್ರೆಂಡ್ಸ್ ನೋಡಿದ್ರಲ್ಲ ಒಳಗಡೆ ಎಲ್ಲ. ಹಂಗೆ ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡು ಬರೋಣ. ಮತ್ತು ಬಳೆ ಇದೆ ಒಂದು, ಆ ಬಳೆ ತೆಗಿಯೋಣ. ಇದನ್ನು ಬಾಟ್ಲಿಗೆ ತುಂಬಿಸೋದೆಲ್ಲ ವೀಡಿಯೋ ಮಾಡ್ತೀನಿ. ಅದು ಸ್ವಲ್ಪ ಕ್ಲೀನ್ ಮಾಡೋದಿದೆ, ಅದೆಲ್ಲ ಮನೆಗೆ ಹೋಗ್ಬಿಟ್ಟು ಮಾಡೋಣ. ಲೆಟ್ಸ್ ಗೋ. ನೋಡ್ಬೋದು ನೊಣಗಳೆಲ್ಲ ಇಲ್ಲೇ ಕೂತಿದೆ.
ಒಳಗಡೆಯಿಂದ ಕಲ್ಲು ಮುಚ್ಚಿದ್ದೇವೆ ಅದಕ್ಕೆ. ಬಟ್ ಮರಕ್ಕೆ ಸಾರಿ ಕೇಳಬೇಕು, ಇದೊಂದು ಎಕ್ಸ್ಟ್ರಾ ತೆಗೆದಿದ್ದೇವೆ. ನೋಡಿ ಅದೆಲ್ಲ ಮುಚ್ಚಿದ್ದೇವೆ, ನೆಕ್ಸ್ಟ್ ಟೈಮಿಗೆ ಬಂದು ಕೂತ್ಕೊಳ್ಳಿ ಅಂತ. ಒಳಗಡೆ ನೋಡಿದ್ರಲ್ಲ ನೀವೇ ಹೇಗಿದೆ ಅಂತ. ಓಕೆ, ನಾವು ಇಲ್ಲಿಂದ ಹೋಗೋಣ, ಅಂದರೆ ನನಗೆ ಇಲ್ಲಿ ಸೊಳ್ಳೆ ಕಚ್ಚಿ ಸಾಯಿಸ್ತದೆ ನಾನು. ಆ್ಯಕ್ಚುಲಿ ನನ್ನ ಅವಸ್ಥೆ ಹೇಗೆ ಆಗಿದೆ ನೋಡಿ, ಫುಲ್ ಬಟ್ಟೆ ಮಣ್ಣಲ್ಲಿ ಇದಾಗಿ ಹೋಗಿದೆ. ಯಾಕಂದರೆ ಅಲ್ಲಿ ಕೆಳಗಡೆಯಿಂದ ತೆಗಿಯೋಕ್ಕಾಗುತ್ತೇನೋ ಅಂತ ಅಲ್ಲಿಂದ ಸ್ವಲ್ಪ ಇದು ಮಾಡಿದ್ವಿ, ಟ್ರೈ ಮಾಡಿದ್ವಿ, ಆಗಲಿಲ್ಲ. ಈ ಕಡೆಯಿಂದ ಸ್ವಲ್ಪ, ಇಲ್ಲಿಂದ ಸ್ವಲ್ಪ ನೋಡಿದ್ವಿ, ಇಲ್ಲಿನೂ ಆಗಲಿಲ್ಲ. ಆ ಕಡೆ ಸೈಡಿಂದ ಅಲ್ಲಿಂದಲೂ ನೋಡಿದ್ವಿ, ಅಲ್ಲಿಂದನೂ ಆಗಲಿಲ್ಲ. ತುಂಬ ಪ್ರಯತ್ನ ಪಟ್ವಿ, ತುಂಬ ಒಳ್ಳೆ ಜಾಗದಲ್ಲೇ ಕಟ್ಟಿದೆ. ಇದು ಮಿನಿಮಮ್ ಒಂದು 2 ವರ್ಷ ಆಗಿರ್ಬೋದು ಅನಿಸುತ್ತೆ, ಯಾರೂ ತೆಗೀಲಿಲ್ಲ ಅನಿಸುತ್ತೆ. ಅದಕ್ಕೆ ಇಷ್ಟು ಅಗ್ರೆಸಿವ್ ಜೇನು. ಮತ್ತು ಕಾಡು ಇಂಥ ಕರಿ ತಡು ಅಂತ ಹೇಳ್ತಾರಲ್ಲ, ಆ ಜೇನಿದು. ಕಪ್ಪು ನೊಣಗಳಿರ್ತದೆ ಇದರಲ್ಲಿ ಇವಾಗ ಇಲ್ಲ ಅನಿಸುತ್ತೆ, ಕಾಣೋದಿಲ್ಲ ಹಾಗೆ. ಕಂಡ್ರೆ ಇಲ್ಲಿದೆ ನೋಡಿ, ಇಲ್ಲಿ ಪಾಯಿಂಟ್ ಕಾಣಿಸ್ತಿದೆಯಾ? ಅಲ್ಲಿ ಒಂದು ಕರಿ ನೊಣ ಇದೆ, ಕಪ್ಪು ನೊಣ. ಆಯ್ತು, ಬಿತ್ತದು ಲೈಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಮುಂದೆ ನೋಡುವ. ಓಕೆ ಫ್ರೆಂಡ್ಸ್, ಫೈನಲಿ ಇಲ್ಲಿವರೆಗೂ ಬಂದ್ವಿ. ಇಲ್ಲೊಂದು ಬಳೆ ಇದೆ, ಅಲ್ಲೊಂದು ಬಳೆ ಇದೆ. ಪ್ರತಿ ಸಲ ಥರನೇ ಆ ಬಳೆಯಲ್ಲಿ ಎಂಥದ್ದು ಬಿದ್ದಿರಲ್ಲ, ಬಟ್ ಆದರೂ ಬಳೆ ತೆಗೆದು ಹೋಗೋಣ. ಏನಾದ್ರು ಬಿದ್ದಿದ್ರೆ ಬೈ ಚಾನ್ಸ್ ಅದರ ಹಣೆ ಬರ ಕಟ್ಟಿದ್ದು, ನಮ್ಮ ಲಕ್ ಚೆನ್ನಾಗಿದ್ದು ಏನಾದ್ರು ಬಿದ್ದಿದ್ರೆ ಓಕೆ, ಲೆಟ್ಸ್ ಗೋ. ಬರೀ ಬಳೆ ಅಷ್ಟೇ, ಬೇರೇನಿಲ್ಲ. ಅದರಲ್ಲಿ ಗಲೀಜೆಲ್ಲ ಬಂದಿದೆ, ಅದನ್ನು ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದರಲ್ಲಿ ನೋಡ್ಬೋದು 2 ದೊಡ್ಡ ಮೀನು ಬಿದ್ದಿದೆ, ನೋಡ್ಬೋದು. ನೋಡಿ ಎಷ್ಟು ದೊಡ್ಡದಿದೆ, ನನ್ನ ಕೈ ಎಷ್ಟು ದೊಡ್ಡದಿದೆ. ಓಕೆ, ಇದನ್ನು ತೆಗಿಯೋಣ ಫಸ್ಟು. ಓಕೆ, ಬಂತು, ನೋಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಸ್ವಲ್ಪ ಕ್ಯಾಸ್ಟಿಂಗ್ ಮಾಡೋಣ. ಇದೇ ಜಾಗದಲ್ಲಿ ಮೀನು ಸಿಕ್ಕಿತ್ತು, ಸೊ ಅದಕ್ಕೆ ಕ್ಯಾಸ್ಟಿಂಗ್ ಮಾಡೋಣ, ಟ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಮೀನು ಹಿಡಿಯೋದೆಲ್ಲ ಆಯಿತು. ಇನ್ನು ಸ್ವಲ್ಪ ಮೀನು ಸಿಕ್ತು ಅಷ್ಟೇ, ಜಾಸ್ತಿ ಸಿಕ್ಕಿಲ್ಲ. ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಹಂಗೆ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಜೇನು ಅದು ಬೇರೆ ಸಪ್ರೇಟ್ ಮಾಡೋ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ.
ಓಕೆ, ನೋಡ್ಬೋದು ತಂದಿರೋ ಜೇನನ್ನು ಹಿಂಡ್ತಾ ಇದ್ದಾರೆ ಅಜ್ಜಿ. ಆಲ್ರೆಡಿ ಎಷ್ಟು ಹಿಂಡಿದ್ದಾರೆ. ಇದಕ್ಕೆ ನೀರು ಗೀರು ಏನು ಮಿಕ್ಸ್ ಮಾಡಲ್ಲ, ಫ್ರೆಶ್ ಜೇನಿದು ಫುಲ್ಲು. ಅದನ್ನು ಆಮೇಲೆ ಅರಪ್ಪೆಲ್ಲಿ ಉಂಟು, ಇದರಿಂದ ಫುಲ್ಲು ಕ್ಲೀನ್ ಮಾಡ್ತಾರೆ. ಆಮೇಲೆ ನೋಡ್ಬೋದು ಎಷ್ಟು ಹಿಂಡಿದ್ದಾರೆ. ಡಬಲ್ ಇದೆ. ಕಚ್ಚಿತು ಮತ್ತೊಂದು. ಅದ್ಯಾಕೆ ಇವಾಗ ಕಚ್ಚಿತುಂಟಜಿ? ನೋವು ಅದು ನಾನು ಓಕೆ ಬೇನಾಗಿತ್ತಲ್ಲ ಅವಾಗ ಇದನ್ನು ಒಂದೇ ಜಾಯಿಂಟ್ ಮಾಡಿದ್ದಲ್ಲ. ಅದು ನೊಣ ತೆಗಿ ಕಚ್ಚೋದಿಲ್ಲ ಅಂದರೆ ಜಾಗ ಇಲ್ಲ ಅದಿದು ಈಗ ಈ ಥರ ಮಾಡಿದ್ದು. ಅದ್ರೊಳಗಡೆ ಅಷ್ಟು ಜಾಗ ಇತ್ತು ಅಲ್ಲ ಅಲ್ಲಿ ಎದುರ. ಈಚೆ ಬರಲಿ. ಸ್ವಲ್ಪ ಸ್ವಲ್ಪ ಹಾಕಿ. ಸಾಕು 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 ಸಾಕು. ಸ್ವಲ್ಪ ಸ್ವಲ್ಪ ಹಾಕು, ಒಮ್ಮೆಗೆ ಹಾಕ್ಬೇಡ. Flower honey. Going on the box. Going to the box. Okay. ಲೈಟ್ ಹಿಡ್ಕೊಂಡು ಓಕೆ ನೋಡ್ಬೋದು ಅರ್ಧ ಕ್ಯಾನ್ ಸಿಕ್ಕಿದೆ ಫುಲ್ ಫ್ರೆಶ್. ಯಾರಿಗಾದ್ರು ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಬಾಟಲ್ ತಲುಪಿಸ್ತೇವೆ. ಯಾವುದೇ ಸುಳ್ಯ ಡಿಸ್ಟಿಕಲ್ಲಿದ್ದರೆ ಮಾತ್ರ, ದಕ್ಷಿಣ ಕನ್ನಡದಲ್ಲಿದ್ದರೆ
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.